ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನೂಕುನುಗ್ಗಲಾಗಿದೆ. ಈ ನೂಕುನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನೂಕುನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ, ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನೂಕುನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ, ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು, ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ. ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನೂಕುನುಗ್ಗಲಾಗಿದೆ. ಈ ನೂಕುನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನೂಕುನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ, ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನೂಕುನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ, ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು, ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ. ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನೂಕುನುಗ್ಗಲಾಗಿದೆ. ಈ ನೂಕುನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನೂಕುನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ, ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನೂಕುನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ, ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು, ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ. ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನೂಕುನುಗ್ಗಲಾಗಿದೆ. ಈ ನೂಕುನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನೂಕುನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ.
ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ. ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ. ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು. ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ. ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನುಗ್ಗಲಾಗಿದೆ. ಈ ನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ. ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ. ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು. ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ. ಉರಸ್ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದೆ, ನುಗ್ಗಲಾಗಿದೆ. ಈ ನುಗ್ಗಲು ಉಂಟಾಗಿರೋದ್ರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉರಸ್ ಜಾತ್ರೆ ನಡೀತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ, ನುಗ್ಗಲು ಉಂಟಾಯಿತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರಿನಲ್ಲಿ ಈ ಘಟನೆ ನಡೆದಿರೋದು. ನಿರೀಕ್ಷೆಗೂ ಮೀರಿ ಜನ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪುತ್ತೂರಿನ ಆಸ್ಪತ್ರೆಗೆ ಅಸ್ವಸ್ಥರನ್ನ ಈಗ ದಾಖಲು ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉರುಸ್ ಕಾರ್ಯಕ್ರಮ. ಜಾತ್ರೆ ಇತ್ತು, ಊರಿನ ಜಾತ್ರೆ ಕಾಣಿಯೂರು ಮಂಗಳೂರಿನಲ್ಲಿ. ಅನಂತರದಲ್ಲಿ ಸಾಕಷ್ಟು ಜನ ಬಂದಿರೋದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ, ನುಗ್ಗಲಾಗಿದೆ. ಅಸ್ವಸ್ಥರು ಯಾರಿದ್ದಾರಲ್ಲ ಅವರನ್ನ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಸೇರಿಸಲಾಗಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಹಲವು ಜನ ಸೇರಿದ್ರು, ಹಲವರಿಗೆ ಉಸಿರಾಟದ ತೊಂದರೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ. ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಡಬ ತಾಲೂಕಿನ ಕಾಣಿಯೂರಿನ ಕೂರತ್ತಂಗಳ್ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು. ಭಾರಿ ಜನ ಜಂಗುಳಿ ಎಲ್ಲ ಇದ್ದಿದ್ರಿಂದ ರಸ್ತೆ ಸಂಪೂರ್ಣವಾಗಿ ಬಂದ್ ಕೂಡ ಆಗಿತ್ತು. ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಸ್ವಲ್ಪ ಕಾಲ ಅನ್ನುವಂತ ಮಾಹಿತಿ ಇದೆ.